ಬ್ಯಾರೇಜು ಮಳೆಗಾಲದಾಗ ಡೋರ್ ಓಪನ್ ಮಾಡಲ್ಕರಿಂದ ಸ್ವಲ್ಪ ಸೀರಿಯಸ್ ಆಗಿ ಬಿಡ್ತ ತರೀಕ ರಕ್ಷಾ ಈ ಸರ್ಕಾರಕ್ಕೆ ರೈತರಿಗೆ ಉಳಿಸಬೇಕಂತ ಮನಸ್ಸಿಲ್ಲ. ಅದಕ್ಕೆ ನಾ ದೊಡ್ಡ ಪ್ರಮಾಣದೊಳಗೆ 17ನೇ ತಾರೀಕಿಗೆ ಹೋರಾಟ ಮಾಡತ್ತೀನಿ. ತಾವು ಬಿ ನೋಡಬಹುದು ಕುಂತ್ಕೇಸಿ. Noble Public School. Admissions are open. Elm से ही दोनों जहां में कामयाबी है. Sky Sunshine School. Step towards better future. ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ರಾಜ್ಯದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಸರಿಸುಮಾರು 9 ಗಂಟೆಗೆ ನಾವು ಪ್ರಾರಂಭ ಮಾಡಿ ಬೀದರ್ ಜಿಲ್ಲೆಯ ಎಲ್ಲ 6 ವಿಧಾನಸಭಾ ಮತಕ್ಷೇತ್ರಗಳಿಗೆ ಬೀದರ್ ಜಿಲ್ಲೆಯ ಎಲ್ಲ ನಾವು ಶಾಸಕರು, ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆ ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸುಮಾರು 4 ತಿಂಗಳುಗಳಿಂದ ಸುರಿದಂಥ ಧಾರಾಕಾರ ಮಳೆಯಿಂದ ರೈತರ ಬದುಕು ಕತ್ತಲಾಗಿದ್ದನ್ನು ನಾವು ವೀಕ್ಷಣೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಾವು ಬೆಳಗ್ಗೆಯಿಂದ ಇವತ್ತು ಪ್ರವಾಸ ಮಾಡಿದ್ದೇವೆ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ಬೀದರ್ ಜಿಲ್ಲೆ ಪ್ರವಾಸವನ್ನು ಮುಗಿಸಿದ್ದಾರೆ. ನಮಗೊಂದು ನಿರೀಕ್ಷೆ ಇತ್ತು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾತೆತ್ತರು ಎಲ್ಲ ಕಡೆ ಹೇಳ್ತಿರು, ನಾನು ಬಡ ರೈತನ ಮಗ, ರೈತ ಕುಟುಂಬದಿಂದ ನಾನು ಬಂದಂತವನು ಅಂತ ಹೇಳಿ ನಾವು ನಿರೀಕ್ಷೆಯನ್ನ ಮಾಡಿದ್ದೇವೆ. ಬಹುತೇಕ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಈ ಸಲ ಇಂಥ ಮಳೆ ನಮ್ಗೆ 50 ವರ್ಷ. ಈಗ ನಾವ್ಯಾರೂ ಇಂಥ ಮಳೆ ನಾವು ನೋಡಿಲ್ಲ. ನಾವು ಅನೇಕ ಪರಿಸರವಾದಿಗಳಿಗೆ, ವಿಜ್ಞಾನಿಗಳಿಗೆ, ಕೃಷಿ ಪಂಡಿತರಿಗೆ ಕೇಳಿದಾಗ ನೀವು ಯಾರ ಇಂಥ ಮಳೆ ನೋಡ್ರಿ ಏನಂದ್ರೆ ನಮಗೊಬ್ಬರು ಅನುಭವಿಗಳು ಹೇಳಿದ್ದೇನೆಂದ್ರೆ ಇಂಥ ಮಳೆ 1672ನೇ ಇಸ್ವಿಗಳಿಗೆ ಇಂಥದ್ದು ಮಳೆ ಆಗಿತ್ತು ಅಂತ ಹೇಳಿದ್ರು. ಅಂದ್ರೆ 450 ವರ್ಷಗಳ ಮೊದಲು ಇಂಥ ಮಳೆ ಆಗಿತ್ತು. ಅಂಥ ಮಳೆಗೆ ಇಡೀ ಕರ್ನಾಟಕ ರಾಜ್ಯದ ರೈತರ ಬದುಕು ಕತ್ತಲಾಗಿದೆ. ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ, ಈ ಭಾಗದ ರೈತರು ಒಳ್ಳೆ ಬೆಳೆ, ಒಳ್ಳೆ ಮಳೆ ಆದ್ರೂ ಕೂಡ ಪ್ರತಿ ವರ್ಷ 1000 ಜನ, 16,000 ಜನ ಬಾಂಬೆ, ಪೂನಾ, ಹೈದರಾಬಾದ್, ನಾಂದೇಡ್, ಲಾತೂರ್ ಕಡೆ ಗುಳೆ ಹೋಗ್ತಕ್ಕಂಥದ್ದು ನಮ್ಮ ಕಡೆ ಸರ್ವೇ ಸಾಧಾರಣ. ಈ ರೀತಿ ಮಳೆಯಾಗಿ ಇವತ್ತು ರೈತರು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಯಾವುದೇ ಈ ಸರ್ಕಾರದ ಒಬ್ಬ ಸಚಿವರನ್ನು ಕೂಡ ಹೋಗಿ ಹೊಲಗಳಿಗೆ ಹೋಗಿ ಅವ್ರ ಪರಿಸ್ಥಿತಿ ಏನಾಗ್ಯದ ನೋಡಿ ಆ ರೈತರಿಗೆ ಸಾಂತ್ವನ ಹೇಳೋದು ನಾವು ಒಂದ್ಸಲನೂ ನೋಡ್ಲೇ ಇಲ್ಲ. Knowledge Park, the creative school. Admissions are open from LKG to 10th standard. Free uniform for new admission students. ಕಾಟಾಚಾರಕ್ಕಾಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರಿಗೆ ಕೂಡ್ಸೊಂಡು ಹೆಲಿಕಾಪ್ಟರ್ದಾಗ ಕೂಡ್ಸೊಂಡು ಹೋದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತದ. ಹೆಲಿಕಾಪ್ಟರ್ನ ನಿಮ್ಗೆ ಕಾಣ್ತದ. ಭಾಳ ಆದ್ರೆ ಹೆಲಿಕಾಪ್ಟರ್ದೊಳಗೆ ವೀಕ್ಷಣೆ ಮಾಡಿದ್ರೆ ನದಿ ಬಾಜು ಎಷ್ಟು ಹೊಲಗಳಿಗೆ ನೀರು ಹೊಕ್ಕ್ಯದಂತಕ್ಕಂಥದ್ದು ಅಷ್ಟೇ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು, ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ನೇತೃತ್ವದಲ್ಲಿ ನಾವು ಈಗಾಗಲೂ ನಿಮ್ಗೆ ಮನವಿ ಮಾಡ್ತೇವೆ, ವಿನಂತಿಯನ್ನು ಮಾಡ್ತೇವೆ. ತಾವೇನು ಬಂದು ಘೋಷಣೆ ಮಾಡಿದ್ರಿ ನಾವು ಪರ್ ಹೆಕ್ಟೇರ್ಗೆ 8,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಇವತ್ತು ನಾವೊಂದು ಹುಮ್ನಾಬಾದ್ ತಾಲೂಕಿನ ಒಬ್ಬ ರೈತನ ತೋಟದಲ್ಲಿ ನಾವಿದ್ದೀವಿ. ತಾವು ನೋಡ್ಬೋದು, ಈ ಟಮಾಟ ಬೆಳಿಲಕ್ಕೆ ಸುಮಾರು 10 ರಿಂದ 12 ಎಕರೆ ತೋಟದೊಳಗ ಈ ರೀತಿ ಟಮಾಟ ಬೆಳೆದಂತ ರೈತ ಏನ್ ಮಾಡಬೇಕು? ಏನು ಫಾಸಿ ಹಾಕೋಬೇಕಾ? ನಿಮ್ಮ 8,500 ರೂಪಾಯಿ ಟಮಾಟ ಬೆಳಿಬೇಕಂದ್ರೆ ಪ್ರತಿಯೊಂದು ಬೋದಿನ ಮೇಲೆ ಪ್ಲಾಸ್ಟಿಕ್ ಕೋಟ್ ಮಾಡ್ತಾರೆ. ನೀವು ಕೊಡ್ತಕ್ಕಂಥದ್ದು ಆ ಪ್ಲಾಸ್ಟಿಕ್ನು ಖರೀದಿ ಮಾಡಕ್ಕಾಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, 35 ಲಕ್ಷ ರೂಪಾಯಿ ಲಾಗೋಡಿ ಮಾಡಿ ಖರ್ಚು ಮಾಡಿ ಟಮಾಟ ಬೆಳೆದ್ರೆ ಇವತ್ತು ಆ ರೈತರಿಗೆ ಯಾವ ರೀತಿ ಆಗಬಹುದು? ಒಂದು ಕ್ಯಾರೆಟಿನ ಬೆಲೆ ಇವತ್ತು ಮಾರ್ಕೆಟ್ದೊಳಗೆ ಟೊಮೆಟೋದು 300. ಏನು ಮಾಡ್ಬೇಕು ರೈತರು? ನೀವು ಬಂದು ನೋಡ್ಲಿಕ್ಕೆ ತಯಾರಿಲ್ಲ, ನಿಮ್ಮ ಸಚಿವರು ಯಾರು ಹೊಲದೊಳಗೆ ಕಾಲಿಡ್ಲಕ್ಕೆ ತಯಾರಿಲ್ಲ. ಬೆಳಗ್ಗೆ ನೋಡ್ಲತ್ತೀವಿ, ಕಬ್ಬು ಅಂದ್ರೆ ಇಂಥ ಬೆಳೆ ಅಂತೀವಿ ನಾವು. ಕಬ್ಬು ಅಂದ್ರೆ ಯಾವತ್ತೂ ಕೈ ಕೊಡಲ್ಲ. ಎಷ್ಟೇ ಮಳಿ ಆದ್ರೆ, ಎಷ್ಟೇ ನೀರಾಗಿ ನಿಂತರೂ ಕಬ್ಬು ಬೆಳೀತದೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇತ್ತು. ಇವತ್ತು ಈ ಮಳೆಯಿಂದ ಕಬ್ಬನ್ನು ಕೂಡ ಒಣಗಿ ಹೋಗಿ ರೈತರು
ಫಾಸಿ ಹಾಕ್ತಕ್ಕಂಥ ಸ್ಥಿತಿಯೊಳಗರ. ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂತ ಸಚಿವರಿಗೆ ದಯಮಾಡಿ ನಿಮ್ಗೇನಾದ್ರೂ ಈ ರೈತರ ಮೇಲೆ ಕಾಳಜಿ ಇದ್ದರೆ, ಇವತ್ತು ನೀವೇನಾರೇ ಆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತೀರಂದ್ರ ಕರ್ನಾಟಕದ, ಇಡೀ ರಾಜ್ಯದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರು ನಿಮ್ಗೆ ಆಶೀರ್ವಾದ ಮಾಡ್ರ ಅಂತ ಹೇಳಿ ಅಲ್ಲಿ ಕೂತೀರಿ. ಆದ್ರೆ ತಾವೇನ್ ಮಾಡ್ಲತ್ತೀರಿ? ರೈತರು ಕುತ್ತಿಗೆ ಒತ್ತಕ್ಕಂತ ಕೆಲಸ ಮಾಡ್ಲತ್ತೀರಿ. ನಿಮ್ಮ ಎಲ್ಲಾ ಗೈಡ್ಲೈನ್ಗಳು, ನಿಮ್ಮ ಎಲ್ಲಾ ನಿಯಮಗಳು, ನಿಮ್ಮ ಎಲ್ಲಾ ಕಾನೂನುಗಳು ಯಾವುದೇ ರೈತರಿಗೆ ಖುಷಿ ಮಾಡ್ತಕ್ಕಂಥವಲ್ಲ, ಕಣ್ಣೀರು ಒರೆಸ್ತಕ್ಕಂಥವಲ್ಲ, ಅವ್ರಿಗೆ ಕುತ್ತಿಗೆ ಒತ್ತಕ್ಕಂಥ ನಿಮ್ಮ ನಿಯಮಗಳು, ಕೃಷಿ ಇಲಾಖೆ ನಿಯಮಗಳು. ಇವತ್ತು ಇನ್ಶೂರೆನ್ಸ್ ಕಂಪ್ನಿಗಳು ನೋಡ್ರಿ, 7 ವರ್ಷದಿಂದ ಸಿಸಿ ಎಕ್ಸ್ಪೆರಿಮೆಂಟ್ ಮಾಡ್ಕೇಸಿಂದ ನೀವು ಇನ್ಶೂರೆನ್ಸ್ ಕೊಡ್ತೀರಂದ್ರ ರೈತರು ಬದಲಿಗೆ ಸಾಧ್ಯ ಅದನ್ನ? ಯಾರು ಮಾಡ್ಲತ್ತಾರ? ಯಾವ ಅಧಿಕಾರಿಗಳು ಈ ನಿಯಮಗಳು ಮಾಡಿದ್ರು? ನಿಮ್ಮಲ್ಲಿ ಇರ್ತಕ್ಕಂಥ ಬಹುತೇಕ ಸಚಿವರು, ಬಹುತೇಕ ಅವ್ರು ಎಂದೂ ಹೊಲ ನೋಡಿಲ್ಲ, ಅವ್ರೆಂದೂ ಹೊಲದಾಗ ಕಾಲಿಟ್ಟವ್ರೆ ಅಲ್ಲ. ಬೆಂಗಳೂರಿನೊಳಗೆ ಹುಟ್ಟಿ ಕಾನ್ವೆಂಟ್ದೊಳಗೆ ಓದಿ ಆ ಡೈರಿ ಹಾಲು ಕುಡಿದು ಬೆಳೆದವ್ರಿಗೆ ಈ ರೈತರ ಕಷ್ಟ ಏನು ಗೊತ್ತಾಗಲಿಕ್ಕೆ ಸಾಧ್ಯ ಅದ? ಮುಖ್ಯಮಂತ್ರಿಗಳೇ, ನಾವು ವಿನಂತಿ ಮಾಡ್ತೀವಿ, ಈಗ ನಿಮ್ಗೆ ಬರ್ರಿ, ನೀವು ಬರ್ರಿ, ನಿಮ್ಮ ಸಚಿವರಿಗೆ ಕಳಿಸ್ರಿ, ಸಂಬಂಧಪಟ್ಟಂತ ಇಲಾಖೆ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳಿಸ್ರಿ, ಏನಾಗಿದೆ ನೋಡಂತ ಹೇಳ್ರಿ. ಅವಾಗ ನಿಮ್ಗೆ ಸ್ವಲ್ಪ ಏನಾರೇ ಗೊತ್ತಾಗ್ತದ. ಹಾಗಾಗಿ ಒಂದು ವೇಳೆ ನಾವು ಇಷ್ಟು ಕಡೆ ಹೋಗಿ ಇಷ್ಟು ನಿಮ್ಗೆ ಗಮನ ಸೆಳೆದ್ರು ಕೂಡ, ನಾವು ಇಷ್ಟು ಹೋರಾಟ ಮಾಡಿದ್ರು ಕೂಡ ನೀವು ಬೆಚ್ಚಗೆ ಬೆಂಗಳೂರೊಳಗೆ ಕೂಡ್ತೀರಂದ್ರ ಬಹುತೇಕ ಈ ಕರ್ನಾಟಕ, ಈ ಜಗತ್ತೇ ಬೆಂಗಳೂರಿನಿಂದ ನಡಿಲತ್ತ ಅಂತ ಹೇಳಿ ನೀವು ತಿಳ್ಕೊಂಡಿರಿ. ಈ ಸಲ ನಿಮ್ಗೆ ಗೊತ್ತಾಗ್ತದ ರೈತರ ಪರಿಸ್ಥಿತಿ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಭಾಗದೊಳಗೆ ಮತ್ತು ವಿಶೇಷವಾಗಿ ಬೀದರ್, ಯಾದಗಿರ್, ಕಲಬುರಗಿ ಜನ, ಲಕ್ಷಾಂತರ ಜನ ಈಗಾಗಲೇ ಗುಳೆ ಹೋಗ್ಯಾರ, ಮತ್ತೆ ಲಕ್ಷಾಂತರ ಜನ ಗುಳೆ ಹೋಗ್ತಾರ. ನೀವೇನು ಕೈ ಹಿಡ್ದಿಲ್ಲ, ಪರಿಹಾರ ಕೊಟ್ಟಿಲ್ಲ ಅಂದ್ರ ರೈತರು ಆತ್ಮಹತ್ಯೆ ಮಾಡ್ಕೋತಾರ. ಇದ್ರ ಶಾಪ್ ನಿಮ್ಗೆ 100ಕ್ಕೆ 100 ತರ್ತದ. ದಯಮಾಡಿ ನೋಡ್ರಿ, ಪಕ್ಕದ ರಾಜ್ಯ ಮಹಾರಾಷ್ಟ್ರದೊಳಗ ದೇವೇಂದ್ರ ಫಡ್ನವೀಸ್ ಅವರು ಬಂದು, ನಿಮ್ಗಿಂತ ಮೊದಲು ಬಂದು ಮರಾಠವಾಡ ನಮಗೆ ಹತ್ಕೊಂಡೇ ಅದ. ಮರಾಠವಾಡ ಜಿಲ್ಲಾದೊಳಗ ಎಲ್ಲ ಕಡೆ ಬಂದು ವೀಕ್ಷಣೆ ಮಾಡಿ ಹೊಲ ಓಡಾಡಿ ಇವತ್ತವರು 32,000 ಕೋಟಿ ರೈತರ ಸಲುವಾಗಿ ಪರಿಹಾರ ಘೋಷಣೆ ಮಾಡಿ ದೀಪಾವಳಿ ಒಳಗ ಅವ್ರಿಗೆ ಚೆಕ್ ಕೊಡ್ತಕ್ಕಂತ ಕೆಲಸ ಮಾಡ್ಲತ್ತಾರ. ಅಟ್ಲೀಸ್ಟ್ ಆ ದೀಪಾವಳಿದೊಳಗೆ ಏನಾರ ರೈತರು ಅಳದ್ ಬಿಟ್ಟು ಏನಾರ ಸ್ವಲ್ಪ ಸಿಹಿ ತಿಲ್ಲಿ ಅಂತ ಹೇಳಿ. ದಸರಿ ಆಯ್ತು, ದೀಪಾವಳಿ ಆಯ್ತು, ನಿಮ್ಗೇನೂ ತ್ರಾಸಿಲ್ಲ. ಹಾಗಾಗಿ ನಾವು ರಾಜ್ಯದ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತೆ ನಿಮ್ ಕಣ್ ತರತಕ್ಕಂತ ಕೆಲಸ ಮತ್ತೆ ಮಾಡ್ತೀವಿ. ದಯಮಾಡಿ ಈ ದೀಪಾವಳಿ ಒಳಗರೆ ತಾವು 1 ಎಕರೆಕ್ಕೆ 25,000 ರೂಪಾಯಿ ಅನೌನ್ಸ್ ಮಾಡ್ರಿ. ಇವತ್ತು ಸೋಯಾಬೀನ್ ದನನೂ ತಿಲ್ಲಕ್ಕಾಗಲ್ಲ, ಉದ್ದ ಹೆಸರ ನೀರಾಗ ನಾಟಿ ಹೊಂಟವ. ತೋಟಗಾರಿಕೆ ಬೆಳೆಗಳು ನೀವೆಷ್ಟು ಕೊಡ್ತೀರಿ? ನಿಮ್ 25,000 ರೂಪಾಯಿ ಹೇಳ್ತೀನಲ್ಲ ನಾನು, ಪ್ಲಾಸ್ಟಿಕ್ ಅದಲ್ಲ. ತೋಟಗಾರಿಕೆ ಬೆಳೆಗಳಿಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಮ್ಮಿಂದ ಆಗಲಿ. ಒಂದು ವೇಳೆ ನಾವಿಷ್ಟು ಹೇಳಿದ್ರು ಕೂಡ, ಮಾಧ್ಯಮದ ಮುಖಾಂತರ ನಿಮ್ಗೆ ಇಷ್ಟು ಕಣ್ ತೆರೆಸಿದ್ರು ಕೂಡ, ನಿಮಗಿಷ್ಟು ವಿನಂತಿ ಮಾಡಿದ್ರು ಕೂಡ ನೀವು ಮತ್ತೆ ಹಂಗೆ ಕುಂತಾರಂದ್ರ 100ಕ್ಕೆ 100 ನಾವು ಮತ್ತ ಉಗ್ರವಾದಂತಹ ಪ್ರತಿಭಟನೆಯನ್ನ ನೀವು ಮಾಡ್ತೀವಿ. ಏನು ಕಾಲ ಕೆಟ್ಟಿಲ್ಲ. ದಯಮಾಡಿ ರೈತರಿಗೆ ತಾವು ಉಳಿಸ್ತಕ್ಕಂಥ ಕೆಲಸ ಮಾಡ್ರಿ. ಧನ್ಯವಾದಗಳು.